ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಂದಿನ ವೀಡಿಯೋದಲ್ಲಿ ನಾನೇನು ಬಿಡಲಾರೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮಾಳ್ವಿಕಾ ಒಬ್ಬಳೇ ರೂಮಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ನಾವು ಅಂದ್ಕೊಂಡಿದ್ದ ಸಮಯ ಬಂದ್ಬಿಡ್ತು, ನಮ್ಮ ದಾರಿಗೆ ಬಂದ್ಬಿಟ್ಲು, ನಾನು ಅಂದ್ಕೊಂಡಂಗೆ ಎಲ್ಲ ನಡೀತಾ ಇದೆ ಅಂತ ಹೇಳಿ ಖುಷಿ ಪಡ್ತಿರ್ತಾಳೆ. ಅಂದರೆ ಇತ್ತಾಗೆ ಯಾವುದೋ ಒಂದು ಶಕ್ತಿ ಇದೆ, ಅದು ದಮಯಂತಿಗೆ ಈ ಥರ ಮಾಡ್ತು ಅಂತ ಹೇಳಿದ್ರೆ ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ. ಆದರೆ ಈತಾಗೆ ಇವಾಗ ಆ ಶಕ್ತಿ ಬರ್ತಾ ಇದೆ. ಇವಾಗ ನಾನು ಅಂದ್ಕೊಂಡಿದ್ದು ಎಲ್ಲ ಸಾಧನೆ ಮಾಡೋಕ್ಕೆ ಒಳ್ಳೆ ಸಮಯ. ನಾನು ಈ ಮನೆಗೆ ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ನೋ ಆ ಉದ್ದೇಶ ಹಿಡಿಯೋರು ಅಂತ ಸಮಯ ಬಂದೇ ಬಿಡ್ತು ಅಂತ ಮಾಳ್ವಿಕಾ ಖುಷಿ ಪಡ್ತಾ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಆಗ ಮಾಯಾ ಇದ್ದವಳು ಏ ಮಾಳ್ವಿಕಾ ಅಂತ ಹೇಳಿ ಕೂಗಾಡ್ತಿರ್ತಾಳೆ. ಇದೇನಿದು, ನನ್ನ ಹೆಸರು ಯಾರು ಕೂಗ್ತಾ ಇದ್ದಾರೆ, ನನ್ನ ಹೆಸರು ಕೂಗೋ ಅಂತ ಧೈರ್ಯ ಈ ಮನೇಲಿ ಯಾರಿಗಿದೆ ಅಂತ ಮಾಳ್ವಿಕಾ ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಮಾಯಾ ಬರ್ತಾಳೆ. ಮಾಯಾ ಅಂತ ಮಾಳ್ವಿಕಾ ಕೇಳ್ತಾಳೆ. ಮಾಯಾ, ಮುಗೀತು, ನನ್ನ ಜೀವನದಲ್ಲಿ ಎಲ್ಲಾನು ಮುಗೀತು, ಎಲ್ಲದಕ್ಕೂ ನೀವು ಕಲ್ಲಾಕ್ಬಿಟ್ರಿ ಅಂತ ಹೇಳ್ತಾಳೆ. ಆಗ ಮಾಳ್ವಿಕಾ, ಸ್ಟಾಪ್ ಇಟ್ ಮಾಯಾ, ಏನು ಅಂತ ಮಾತಾಡ್ತಿದ್ಯಾ, ಯಾರೆದುರುಗಡೆ ನಿಂತ್ಕೊಂಡು ಏನು ಹೇಳ್ತಿದ್ಯಾ ಅಂತ ಮಾಳ್ವಿಕಾ ಕೇಳ್ತಾಳೆ. ಗೊತ್ತು ನನಗೆ ಮೋಸ ಮಾಡಿರೋರು ಎದುರುಗಡೆನೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ, ಆದರೆ ಅದಕ್ಕೂ ನೀವು ಅಡ್ಡ ಬಂದ್ರಿ. ನೀವೇನಾದರೂ ಅಡ್ಡ ಬಂದಿಲ್ಲ ಅಂದರೆ ಆ ದುರ್ಗಾ ಈ ಮನೇಲಿ ಇರ್ತಾನೆ ಇರಲಿಲ್ಲ, ಇಷ್ಟೊತ್ತಲ್ಲಿ ಮನೆ ಬಿಟ್ಟು ಹೋಗ್ತಿರೋಳು. ನಾನು ಮಾಡಿರೋ ಪ್ಲ್ಯಾನು ಸಕ್ಸಸ್ ಆಗ್ತಾ ಇತ್ತು, ನಿಮಗೂ ಗೊತ್ತು. ನನ್ನ ಮತ್ತು ಶರತ್ ಮಧ್ಯೆ ಯಾರೇ ಬರಲಿ ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ನಿಮ್ಮಿಬ್ರು ಮಧ್ಯ ಬಂದಂಥವ್ರಿಗೆ ಯಾವ ಬದುಕು ಹಕ್ಕು ಇಲ್ಲ. ನಿಮ್ಮನ್ನ ಮಾತ್ರ ಇವತ್ತು ಸುಮ್ಮನೆ ಬಿಡೋದಿಲ್ಲ, ಇವತ್ತು ನಿಮ್ಮನ್ನ ಸಾಯಿಸ್ಬಿಡ್ತೀನಿ ಅಂತ ಮಾಯಾ ಕೈಯಲ್ಲಿ ಕತ್ತಿ ಇಟ್ಕೊಂಡು ಮಾಳ್ವಿಕಾ ಮೇಲೆ ಅಟ್ಯಾಕ್ ಮಾಡೋಕೆ ಹೋಗ್ತಾಳೆ. ಆಗ ಮಾಳ್ವಿಕಾ ಹಿಂಗಿರೋ ಶಕ್ತಿಯಿಂದ ಅದನ್ನ ತಡಿತಾಳೆ. ಮಾಳ್ವಿಕಾ ಹಿಡಿದು ಮಾಯಾ ಕೆನ್ನೆಗೆ ಹೊಡಿತಾಳೆ. ವಿನಾಶಕಾರಿ ವಿಪರೀತ ಬುದ್ಧಿ ಅನ್ನೋ ಥರ ಮಾಳ್ವಿಕಾ ಎದುರುಗಡೆನೆ ನಿಂತು ಹೆಸರಿಟ್ಟು ಕರೆದು ನನ್ನ ಎದುರನ್ನೇ ಮಾತಾಡೋ ಅಂತ ಶಕ್ತಿ ಧೈರ್ಯ ಬಂತ ನಿಂಗೆ, ಎಷ್ಟು ಧೈರ್ಯ ಇರಬೇಕು ನಿನ್ಗೆ ಅಂತ ಮಾಳ್ವಿಕಾ ಮಾಯ ಕೆನ್ನೆಗೆ ಹೊಡಿತಾಳೆ. ಮಾಳ್ವಿಕಾ ತನಗಿರೋ ಶಕ್ತಿಯಿಂದ ಮಾಯನ ಕಂಟ್ರೋಲ್ ಮಾಡ್ತಾಳೆ. ನನ್ನ ಮುಂದೆನೇ ಇಷ್ಟೆಲ್ಲ ಹಾರಾಡ್ತೀಯಾ, ನನ್ನ ದಾರಿಗೆ ಅಡ್ಡ ಬರೋರು ಯಾರೇ ಆದ್ರೂ ಏನಾಗುತ್ತೆ ಅಂತ ನಾನು ನಿನ್ಗೆ ತೋರಿಸ್ತೀನಿ ಅಂತ ಹೇಳಿ ಮಾಳ್ವಿಕಾ ಮಾಯನ ಕರ್ಕೊಂಡು ಓಡ್ತಾಳೆ. ಶರತ್ ರೂಮಲ್ಲಿ ಒಬ್ಳೇ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಶರತ್ ಒಬ್ಬನೇ ರೂಮಲ್ಲಿ ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ. ಅಲ್ಲಿಗೆ ದುರ್ಗಾ ಬರ್ತಾಳೆ. ಸಾರಿ ಬಸು, ನನ್ನಿಂದ ದೊಡ್ಡ ತಪ್ಪಾಗಿದೆ. ಈ ಸೀರೆ ಬಗ್ಗೆ ನಿಜವಾಗ್ಲೂ ನಂಗೆ ಏನೂ ಗೊತ್ತಿಲ್ಲ. ಇದು ಯಾರ ಸೀರೆ, ಯಾರ್ದು, ಏನು ಅಂತ ನಂಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ. ಸರ್ರು ಈ ಸೀರೆ ತಗೊಂಬಂದು ಕೊಟ್ಟು ಉಟ್ಕೋ ಅಂತ ಅಷ್ಟೇ ನಂಗೆ ಗೊತ್ತಿರೋದು. ಇದು ಅವ್ರು ಕೊಟ್ಟಿದ್ದ ಸೀರೆನೇ ಅನ್ಕೊಂಡೆ, ಆದರೆ ಇದು ಅಂಬಿಕಾ ಸೀರೆ ಅಂತ ನಂಗೆ ಗೊತ್ತಿರಲಿಲ್ಲ. ಹೋಳಿ ಬಸ್ಸು ಅಂತ ಹೇಳಿ ದುರ್ಗಾ ಶರತ್ ಹತ್ರ ಕ್ಷಮೆ ಕೇಳ್ತಿರ್ತಾಳೆ. ಆಗ ಶರತು, ಇಲ್ಲ ದುರ್ಗಾ, ನಿಂದಷ್ಟೇ ತಪ್ಪಲ್ಲ, ನಂದು ತಪ್ಪಿದೆ. ವಿಷಯನ ಪೂರ್ತಿಯಾಗಿ ತಿಳ್ಕೊಳ್ದೆ, ನಾನೇ ದುಡುಕ್ಬಿಟ್ಟೆ ಅನಿಸ್ತಿದೆ. ಇರೋ ವಿಷಯನ ನಾನು ಪೂರ್ತಿಯಾಗಿ ತಿಳ್ಕೊಳ್ದೆ ಓವರ್ ಆಗಿ ಆಡ್ಬಿಟ್ಟೆ ದುರ್ಗಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ ಶರತು ದುರ್ಗಾ ಹತ್ರ ಕ್ಷಮೆ ಕೇಳ್ತಾನೆ. ಪರವಾಗಿಲ್ಲ ಬಿಡಿ ಬಾಸು, ನೀವ್ಯಾಕೆ ಕ್ಷಮೆ ಕೇಳ್ತೀರಾ, ತಪ್ಪು ನಂದಲ್ವಾ ಅಂತ ಹೇಳಿ ದುರ್ಗಾ ಹೇಳ್ತಾಳೆ. ಇಲ್ಲ ದುರ್ಗಾ, ಅದ್ರಲ್ಲಿ ನಂದು ತಪ್ಪಿದೆ, ನಾನು ಎಲ್ಲ ತಿಳ್ಕೊಂಡು ಮಾತಾಡ್ಬೇಕಾಗಿತ್ತು, ಸುಮ್ಮನೆ ನಿನ್ ಮೇಲೆ ರೇಗಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡು ದುರ್ಗಾ ಅಂತ ಶರತ್ ಕೇಳ್ತಾ ಇರ್ತಾನೆ. ದುರ್ಗಾ, ಒಂದು ವಿಷಯ ಗೊತ್ತಾ, ನಾಳೆ ಈತನ್ ಬರ್ತಡೇ ಇದೆ. ಹೌದಾ, ಪುಟ್ ಮೇಡಮ್ ಬರ್ತಡೇನಾ ನಾಳೆ ಅಂತ ದುರ್ಗಾ ಕೇಳ್ತಾಳೆ. ಆಗ ಶರತ್, ಹೌದು ದುರ್ಗಾ, ನಾಳೆ ಈತನ್ ಬರ್ತಡೇ ಇದೆ, ಏನಾದ್ರೂ ಸ್ಪೆಷಲ್ ಆಗಿ ಈತನ್ ಬರ್ತಾನೆ ಸ್ಪೆಷಲ್ ಆಗಿ ಆಚರಣೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಆದ್ರೆ ಈತಗೆ ನನ್ ಕಂಡ್ರೆ ಇಷ್ಟ ಇಲ್ಲ, ಅವಳಿಗೆ ನಾನು ಏನೇ ಮಾಡಿದ್ರು ಅವಳನ್ನ ಅಲೋ ಮಾಡಲ್ಲ, ಅವಳಿಗೆ ನನ್ನ ಮೇಲಿನ ಕೋಪ ಕಮ್ಮಿನೇ ಆಗಿಲ್ಲ. ಸಲ ಈತಂದು 7ನೇ ವರ್ಷದ ಬರ್ತಡೇ ಇದೆ, ಅದಕ್ಕೆ ನೀನೇನಾದ್ರೂ ಮಾಡ್ಬೇಕು ದುರ್ಗಾ ಅಂತ ಶರತ್ ಕೇಳ್ತಾನೆ. ಇದು ಬಿಡಿ ಬಾಸು, ಇಷ್ಟ ಹೇಳಿದ್ರಲ್ವಾ, ನಾಳೆ ಈತನ್ ಬರ್ತಡೇನ ತುಂಬಾ ಚೆನ್ನಾಗಿ ಮಾಡೋಣ ಬಿಡಿ ಬಾಸು ಅಂತ ದುರ್ಗಾ ಇಲ್ಲಿ ಹೇಳ್ತಾಳೆ. ದಮಯಂತಿಗೆ ತುಂಬಾ ಭಯ ಇರುತ್ತೆ. ರಾಣಿ ಜೊತೆ ಮಾತಾಡ್ತಿರ್ತಾಳೆ. ರಾಣಿ, ಏನಾಯ್ತು ಗೊತ್ತಾ, ಇದ್ದಕ್ಕಿದ್ದಂಗೆ ಬೆಂಕಿ ಹತ್ಕೊಂಡ್ಬಿಡ್ತು. ನಾನು ಪಿಳ್ಳೆಗೆ ಭಯ ಪಡ್ಸೋಣ, ಅವಳಿಗೆ ಏನಾದ್ರೂ ಹೇಳೋಣ ಅಂತ ಹೋದ್ರೆ ಈ ರೀತಿ ಎಲ್ಲ ಆಗ್ಬಿಡ್ತು ಅಂತ ಹೇಳಿ ದಮಯಂತಿ ಪ್ರಾಣಿ ಎದುರುಗಡೆ ಹೇಳ್ತಿರ್ತಾಳೆ. ಆಗ ಪ್ರಾಣಿ, ಇದು ದಮ್ಮು, ಇದೆಲ್ಲ ಬೇಕೇನೆ, ಪಾಪ ಚಿಕ್ಕ ಹುಡುಗಿ ಹತ್ರ ಹಿಂಸೆ ಕೊಡ್ತೀಯಲ್ಲೇ, ಆ ಮಗು ಏನೇ ಮಾಡಿತ್ತು ನಿಂಗೆ ಅಂತ ಈ ಕಡೆ ಪ್ರಾಣಿ ಕೇಳ್ತಾನೆ. ಪ್ರಾಣಿ, ನಿಂಗೇನು ಗೊತ್ತಾಗಲ್ಲ, ನೀನ್ ಸುಮ್ಮನೆ ಇರು ದಮಯಂತಿ ಪ್ರಾಣಿಗೆ ಹೇಳ್ತಾಳೆ. ಆಯ್ತಾ ಮಾಳ್ವಿಕಾ ಮಾಯನ ಆಚೆ ಕರ್ಕೊಂಡ್ಬರ್ತಾಳೆ. ನೋಡು ಮಾಯಾ, ನನ್ನ ದಾರಿಗೆ ಅಡ್ಡ ಬಂದವ್ರನ್ನ ನಾನು ಯಾರನ್ನೂ ಸುಮ್ಮನೆ ಬಿಡೋತಿಲ್ಲ. ನಾನು ಅನ್ಕೊಂಡಿದ್ನ ಮಾಡೋದಕ್ಕೆ ನಾನು ಯಾರಿಗೆ ಏನು ಬೇಕಾದ್ರೂ ಮಾಡ್ತೀನಿ. ನನ್ನ ಅನುಕೂಲಕ್ಕೆ ತಕ್ಕಂಗೆ ನಿನ್ನ ಉಪಯೋಗಿಸ್ಕೋಬೇಕಂತಾನೆ ನಾನು ನಿನ್ನ ಶರತ್ ಜೊತೆ ಮದುವೆ ಮಾಡ್ಸೋಕ್ಕೆ ಒಪ್ಕೊಂಡಿದ್ದು. ಆದರೆ ನೀನು ನೋಡಿದ್ರೆ ನನಗೆ ವಿರುದ್ಧವಾಗಿ ನಿಲ್ತಿದ್ಯಾ, ನನ್ನೆದುರುಗಡೆನೆ ನಿಂತ್ಕೊಂಡು ನನ್ನ ಹೆಸರು ಕರೆದ್ಬಿಟ್ಟು ನನಗೆ ಮಾತಾಡ್ಸೋ ಅಂತ ಧೈರ್ಯ ಬಂದ್ಬಿಡ್ತಾ ನಿಂಗೆ. ನನ್ನ ದಾರಿಗೆ ಅಡ್ಡ ಬಂದವ್ರಿಗೆ ಯಾವ ಗತಿ ಕಾಣಿಸ್ತೀನಿ ಅಂತ ಒಂದು ಸಣ್ಣ ಉದಾಹರಣೆ ನಿನ್ನ ಮುಂದೆ ಇದೆ ನೋಡು ಅಂತ ಹೇಳ್ತಾರೆ. ಮಾಯಾ ಬೈದಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಮಾಳ್ವಿಕಾ ಹೇಳ್ತಾಳೆ, ಯಾರದು ಅಂತ ಗೊತ್ತಾಯ್ತಾ ನಿಂಗೆ, ಅದು ದಾಕ್ಷಾಯಿಣಿ, ಶರತ್ ತಾಯಿ. ಅವಳು ಈ ರೀತಿ ನನ್ನ ದಾರಿ ಎಲ್ಲದಕ್ಕೂ ಅಡ್ಡ ಬರ್ತಿದ್ಲು, ಅವಳಿಗೆ ಯಾವ ಗತಿ ಬಂದಿದೆ ನೋಡು ಇವಾಗ, ಅವಳಿಗೆ ಯಾವ ಗತಿ ಕಾಣಿಸಿದೀನಿ ನೋಡು ಮಾಯಾ, ನೋಡ್ತಾ ಇದೀಯಾ, ಇದೊಂದು ಸಣ್ಣ ಉದಾಹರಣೆ ಅಷ್ಟೇ. ನನ್ನ ದಾರಿಗೆ ಅಡ್ಡ ಬಂದವ್ರಿಗೆ ಯಾವ ರೀತಿ ಕಷ್ಟ ಕೊಡ್ತೀನಿ ಅಂತ ನೋಡು ಹೇಗಿದ್ದಾಳೆ ದಾಕ್ಷಾಯಿಣಿ, ಅವಳು ಬದುಕಿದ್ದಾಳೆ, ಇನ್ನೂ ಸತ್ತಿಲ್ಲ.
ಹೇಗಿದೆಯಾ ದ್ರಾಕ್ಷಾಯಣಿ ಅಂತ ಮಾಳ್ವಿಕಾ ಶರತಮ್ಮ ದ್ರಾಕ್ಷಾಯಣಿ ಹತ್ರ ಕೇಳ್ತಾ ಇರ್ತಾಳೆ. ಇತ್ತ ಮಾಯೆಗೆ ಭಯ ಆಗ್ತಿರುತ್ತೆ. ಏನ್ ಹೇಳ್ತಿದ್ದಾರೆ ಇವರು? ಶರತಮ್ಮ ಸತ್ತಿಲ್ವಾ, ಬದುಕಿದಾರ? ಅವ್ರನ್ನ ಇವರೇ ಕಂಟ್ರೋಲ್ ಮಾಡ್ತಿದ್ದಾರೆ. ಇದೆಲ್ಲ ನಿಜನಾ ಅಂತ ಮಾಯ ಕೂಡ ಬೈತಲ್ಲೇ ನೋಡ್ತಾ ಇರ್ತಾಳೆ. ನೋಡು ಮಾಯ, ಇದೇ ಕೊನೆ ವಾರ್ನಿಂಗ್ ನಿಂಗೆ. ನಿನ್ನ ದಾರಿಗೆ ಏನಾದ್ರೂ ಅಡ್ಡ ಬಂದೆ ಅಂತ ಅನ್ಕೋ, ಈ ದ್ರಾಕ್ಷಾಯಣಿಗಾಗಿರೋ ಅಂತ ಗತಿನೇ ನಿಂಗೂ ಆಗೋದು. ನೀನು ಬದುಕಿದ್ದು ಸತ್ತೋರ್ ತರ ಇರ್ಬೇಕಾಗುತ್ತೆ. ಯೋಚನೆ ಮಾಡು. ಇದೇ ವಾರ್ನಿಂಗ್ ಅಂತ ಅನ್ಕೋ ನೀನು. ಇಂಥ ಸಾಹಸಕ್ಕೆ ನೀನ್ ಯಾವತ್ತೂ ಕೈ ಹಾಕ್ಬೇಡ. ನನ್ ದಾರಿಗೆ ಅಡ್ಡ ಬರ್ಬೇಡ. ಏನಾದ್ರೂ ನನ್ ದಾರಿಗೆ ಅಡ್ಡ ಬಂದ್ರೆ ಈ ದ್ರಾಕ್ಷಾಯಣಿಗಾಗಿರೋ ಗತಿನೇ ನಿನ್ಗೂ ಆಗುತ್ತೆ ಅಂತ ಮಾಳ್ವಿಕಾ ಮಾಯಾಗ ಹೇಳ್ತಾಳೆ. ಇಲ್ಲಿಗೆ ಈ ಸಂಜೆಯ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.